ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಮಾಡ್ತಾ ಇರುವಂಥ ರೆಸಿಪಿ ಕ್ಯಾಪ್ಸಿಕಮ್ ರೈಸನ್ನು ಮಾಡ್ತಾ ಇದ್ದೇನೆ. ಸುಲಭ, ಸರಳ, ತಿನ್ನಲಿಕ್ಕೆ ಅಷ್ಟೇ ರುಚಿಯಾದಂಥ ದೊಡ್ಡ ಮೆಣಸಿನಕಾಯಿಯನ್ನು ಬಳಸಿಕೊಂಡು ಒಂದು ಅನ್ನದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು 1/4 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, 3 ರಿಂದ 4 ಶುಂಠಿ ತುಂಡು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಚಮಚ ಜೀರಿಗೆ, ಖಾರಕ್ಕೆ 4 ಹಸಿಮೆಣಸು, 2 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಬಳಸಿ, ಅಂದರೆ ತೀರಾ ತೆಳುವಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿ ಇರಲಿ ಗೊಜ್ಜಿನ ಹದದಲ್ಲಿ. ನಂತರ ಇದಕ್ಕೆ ಒಂದು ಒಗ್ಗರಣೆಗೆ ಎಣ್ಣೆ ಹಾಕಲಿಕ್ಕಿದೆ. ಒಗ್ಗರಣೆಗೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆ, 1/4 ಕಪ್ ಆಗುವಷ್ಟು ಶೇಂಗಾ, ಹಾಗೆ ಒಂದು 8 ರಿಂದ 10 ಗೋಡಂಬಿ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಮುಂಚೆನೇ ಇಲ್ಲಿ ಹೆಚ್ಚಿ ಇಟ್ಟಿರುವಂಥ ಕ್ಯಾಪ್ಸಿಕಮ್ ಹೋಳುಗಳನ್ನು ಇದರೊಟ್ಟಿಗೆ ಸೇರಿಸಿ. ನಾನಿಲ್ಲಿ 4 ಕ್ಯಾಪ್ಸಿಕಮ್ಮನ್ನು ಬಳಸಿದ್ದೇನೆ. ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ, 1 ಚಮಚ ಉಪ್ಪಿನ ಹದವನ್ನು ನೋಡಿ ಹಾಕಿ, ಬೇಕಿದ್ದರೆ ಕೊನೆಯಲ್ಲೂ ಹಾಕ್ಕೊಳ್ಬೋದು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇಲ್ಲಿ ಮುಂಚೆನೇ ರುಬ್ಬಿ ಇಟ್ಟಿರುವಂಥ ಮಸಾಲ ಪೇಸ್ಟನ್ನು ಇದರೊಟ್ಟಿಗೆ ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇಷ್ಟು ಗಟ್ಟಿ ಆಗಬೇಕು, ನೀರಿನ ಅಂಶ ಎಲ್ಲ ಇರಬಾರ್ದು. ನಂತರ ಇದಕ್ಕೆ ಮುಂಚೆನೇ ಮಾಡಿ ಇಟ್ಟಿರುವಂಥ ಅನ್ನವನ್ನು ಇದರೊಟ್ಟಿಗೆ ಸೇರಿಸಿ, ಅನ್ನವನ್ನು ಹಾಕುವಾಗ ನೋಡಿ ಹಾಕಿ ನೀವು, ಅಂದರೆ ಉಪ್ಪು ಖಾರ ಹುಳಿಯ ಹದವನ್ನು ನೋಡಿ ಬೇಕಿದ್ದರೆ ಮೇಲ್ಗಡೆಯಿಂದ ಮತ್ತೆ ಅನ್ನವನ್ನು ಹಾಕ್ಕೊಳ್ಬೋದು. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಇಲ್ಲಿ ನಿಮಗೆ ಹುಣಸೆ ಹಣ್ಣನ್ನು ಬಳಸಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಇದೇ ಟೈಮಲ್ಲಿ ಲಿಂಬೆಹಣ್ಣಿನ ರಸವನ್ನು ಕೂಡ ಬಳಸ್ಬೋದು. ಆದಷ್ಟು ಬಿಸಿ ಬಿಸಿಯಾಗಿ ತಿಂದರೆ ಬಹಳನೇ ರುಚಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಅನ್ನವೊಂದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಬೇಗನೆ ಮಾಡ್ಕೊಳ್ಬೋದು. ಇದನ್ನು ತಕ್ಷಣಕ್ಕೆ ಆಗುವಂಥ ರೆಸಿಪಿ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಸ್ನೇಹಿತರೆ. ನಾನು ತುಂಬ ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ಯಾವುದಾದ್ರೂ ನಿಮಗೆ ಇಷ್ಟ ಆಗ್ಬೋದು. ಖಂಡಿತ ನೀವು ನೋಡಿ ಟ್ರೈ ಮಾಡಿ. ಧನ್ಯವಾದಗಳು.